ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿ ಪೊಟೆಟೊ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ನಾನು ನೀರು ಹಾಕ್ಕೊಂಡು ಅದಕ್ಕೆ 2 ಪೊಟೆಟೊ ನಾನು ಬೇಯಿಸ್ಕೊತಾ ಇದ್ದೀನಿ. 2 ವಿಷಿಲ್ ಬರ್ಸ್ಕೊಳ್ಳಿ. 2 ವಿಷಿಲ್ ಬಂದ ಮೇಲೆ ಅದೆಲ್ಲ ಬೆಂದಿರೋದನ್ನು ಸಿಪ್ಪೆ ತೆಕ್ಕೊಂಡು ಒಂದು ಬೌಲ್ಗೆ ಪೀಸ್ ಮಾಡಿ ಹಾಕ್ಕೊಳ್ಳೋಣ. ಪೀಸ್ ಮಾಡಿ ಹಾಕ್ಕೊಂಡು ನಾನಿಲ್ಲಿ 5 ಬ್ರೆಡ್ ತೊಗೊಂಡಿದ್ದೀನಿ. ಆ ಬ್ರೆಡ್ನ ನೀರಲ್ಲಿ ಡಿಪ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಲೂಗೆಡ್ಡೆ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ನಾವು ಡಿಪ್ ಮಾಡಿರೋಂಥ ಬ್ರೆಡ್ಡು, 1/4 ಕಪ್ಪಷ್ಟು ರವೆ, 1/2 ಟೇಬಲ್ ಸ್ಪೂನಷ್ಟು ಸಾಲ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಚಪಾತಿ ಹಿಟ್ಟು ಇರುತ್ತಲ್ಲ ಇದಕ್ಕೆ ಹಿಟ್ಟು ಮಾಡ್ಕೊಳ್ಳಿ. ಏನಾದರೂ ತೆಳು ಅನ್ಸಿದ್ರೆ ಅದಕ್ಕೆ ಸ್ವಲ್ಪ ರವೆ ಸೇರಿಸ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಒಂದು ಫೋರ್ಕ್ ಸ್ಪೂನ್ ತೊಗೊಳ್ಳಿ. ಅದರಲ್ಲಿ ಈ ಥರ ಮಾಡ್ಕೊಳ್ಳಿ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈಸಿಯಾಗೂ ಮಾಡ್ಕೋಬೋದು. ಇಲ್ಲ ಆದಮೇಲೆ ನಾನು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕಾಯ್ದ ಮೇಲೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೀಸಸ್ ಎಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ನೋಡಿ ಎಲ್ಲ ಬ್ರೌನ್ ಕಲರಿಗೆ ಆಗಿದೆ. ಕ್ರಿಸ್ಪಿಯಾಗಿರುತ್ತೆ. ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ, ಶೇರ್ ಮಾಡಿ.